ರಶ್ಮಿಕಾ ಮಂದಣ್ಣ ಮದುವೆಯಾಗಿ ಒಂದು ತಿಂಗಳಲ್ಲಿ ತಾಯಿಯಾಗ್ತಿದ್ದಾರಾ? ಹೌದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನೇತ್ರ. ರಶ್ಮಿಕಾ ಮಂದಣ್ಣ ಅವರು ಮದುವೆಯಾಗಿ ಒಂದು ತಿಂಗಳಾಗಿತ್ತು ಅಷ್ಟೇ. ಇದೀಗ ತಮ್ಮ ಅಧಿಕೃತ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ತಾವು ಇವಾಗ ಎನಿಮೇಟೆಡ್ ಪೋಸ್ಟನ್ನು ಪೋಸ್ಟ್ ಮಾಡೋದ್ರ ಮೂಲಕ ಅಭಿಮಾನಿಗಳಲ್ಲಿ ಒಂದು ಹೊಸ ಅನುಮಾನವನ್ನು ಹುಟ್ಟುಹಾಕಿದ್ದಾರೆ. ಸೊ ಈ ಒಂದು ಪೋಸ್ಟ್ನ ರಹಸ್ಯ ಏನಿರಬಹುದು? ಅಭಿಮಾನಿಗಳು ಊಹೆಯ ಪ್ರಕಾರ ರಶ್ಮಿಕಾ ಅವರು ನಿಜವಾಗ್ಲೂ ತಾಯಿಯಾಗಿದ್ದಾರಾ? ಹಾಗೆ ಮದುವೆಯ ಮುಂಚೆ ಗರ್ಭವನ್ನು ಧರಿಸೋದು ಈಗಿನ ಟ್ರೆಂಡ್ ಆಗಿದೆ. ಮದುವೆಯ ನಂತರ ಅವರ ಒಂದಿಷ್ಟು ಪ್ಲಾನಿಂಗ್ಸ್ಗೋಸ್ಕರ ಮೊದಲೇ ತಾವು ಗರ್ಭವನ್ನು ಧರಿಸಿ ಅನಂತರ ಮದುವೆಯನ್ನ ಮಾಡಿಕೊಂಡು ತಮಗೆ ಮಕ್ಕಳನ್ನ ಮಾಡ್ಕೊಳ್ಳೋದು ಒಂದು ಟ್ರೆಂಡ್ ಆಗಿ ಹೋಗಿದೆ. ಸೊ ಅದೇ ರೀತಿಯಾಗಿ ಈಗ ರಶ್ಮಿಕಾ ಮಂದಣ್ಣ ಅವರು ಈ ಒಂದು ರೀತಿಯ ಈ ಟ್ರೆಂಡ್ನ ಫಾಲೋ ಮಾಡ್ತಿದ್ದಾರಾ ಅನ್ನೋ ಒಂದು ಸಂಶಯನು ಅಭಿಮಾನಿಗಳಲ್ಲಿ ಹುಟ್ಟು ಹಾಕಿದೆ. ಅಲ್ಲದೆ ಈ ಒಂದು ಅನಿಮೇಟೆಡ್ ಪೋಸ್ಟ್ನ ಹಂಚೋದ್ರ ಮೂಲಕ ಸಾಕಷ್ಟು ಜನರು ಖುಷಿ ಪಟ್ಟಿದ್ದಾರೆ. ನಿಜವಾಗಿಯೂ ರಶ್ಮಿಕಾ ಮಂದಣ್ಣ ಅವರು ತಾಯಿ ಆಗ್ತಿದ್ದಾರಾ ಅನ್ನೋ ಒಂದು ಸಂಭ್ರಮ. ಎಷ್ಟೋ ನೆಗೆಟಿವ್ ಕಾಮೆಂಟ್ಸ್ ಆಗಿರ್ಬೋದು, ನೆಗೆಟಿವ್ ಸುದ್ದಿಗಳಾಗಿರ್ಬೋದು, ಇವೆಲ್ಲವನ್ನ ದಾಟಿ ರಶ್ಮಿಕಾ ಮಂದಣ್ಣ ಅವರು ಫೆಬ್ರವರಿ 26 ಉದಯಪುರದಲ್ಲಿ ಮದುವೆ ಆಗಿದ್ರು. ಅದಾದ ನಂತರ ಇವಾಗ ಒಂದು ಖುಷಿ ಒಂದು ವಿಚಾರವನ್ನ ತಮ್ಮ ಖಾತೆಯಲ್ಲಿ ಈ ಒಂದು ಅನಿಮೇಟೆಡ್ ಪೋಸ್ಟ್ನ ಮಾಡೋದ್ರ ಮೂಲಕ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಮೂಡಿಸಿದ್ದಾರೆ. ಸೊ ಇದು ನಿಜವಾ ಅಥವಾ ಸುಳ್ಳ ಅನ್ನೋದನ್ನ ಇನ್ನು ನಾವು ಕಾದು ನೋಡಬೇಕಿದೆ. ಅದೇ ರೀತಿಯಾಗಿ ಈ ಒಂದು ಎನಿಮೇಟೆಡನ್ನು ಪೋಸ್ಟ್ ಮಾಡೋದ್ರ ಮೂಲಕ ಎಲ್ಲ ಜನರು ಸಂಭ್ರಮಿಸ್ತಿದ್ದಾರೆ. ಮದುವೆಯಾಗಿ ಒಂದು ತಿಂಗಳಲ್ಲೇ ರಶ್ಮಿಕಾ ಮಂದಣ್ಣ ಅವರು ಗುಡ್ ನ್ಯೂಸ್ನ ಕೊಡ್ತಿದ್ದಾರೆ ಅಂತ ಹೇಳಿ. ಈ ಅನಿಮೇಟೆಡ್ ಪೋಸ್ಟ್ನಿಂದ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ ಹಾಗೆ ಮಗುವಿನ ಆಗಮನಕ್ಕೋಸ್ಕರ ಅವರು ಆ ಒಂದು ಪೋಸ್ಟ್ನ ಹಾಕ್ಕೊಂಡಿರಬಹುದಾ? ಈ ಒಂದು ಪೋಸ್ಟ್ನ ಮೂಲಕ ಅವರು ನಾವೀಗ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಸ್ಟಾರ್ಟ್ ಮಾಡ್ಕೋತಿದ್ದೀವಿ ಅಂತ ಹೇಳೋಕೆ ಹೊರಟಿದ್ದಾರಾ? ಇದೆಲ್ಲವನ್ನು ನಾವಿನ್ನೂ ಕಾದು ನೋಡಬೇಕಿದೆ. ಸೊ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಖಾತೆಯಲ್ಲಿ ಆ ಒಂದು ಅನಿಮೇಟೆಡ್ ಪೋಸ್ಟ್ನ ಪೋಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವೀಗ ಮೂವರು ಅಂತ ಹೇಳಿ ವಿಶೇಷವಾಗಿ ಬರೆದುಕೊಂಡಿದ್ದಾರೆ. ಸೊ ಈಗ ಈ ನಾವು ಮೂವರು ಅನ್ನೋದು ಏನಿರಬಹುದು? ಹಾಗೆ ಅಭಿಮಾನಿಗಳ ಊಹೆ ನಿಜವಾಗಿರಬಹುದಾ? ರಶ್ಮಿಕಾ ಮಂದಣ್ಣ ಅವರು ಮದುವೆಯಾಗಿ ಒಂದು ತಿಂಗಳಲ್ಲೇ ತಾಯಿ ಆಗ್ತಿದ್ದಾರಾ? ಈ ಎಲ್ಲ ಕುತೂಹಲಗಳಿಗೆ ನಾವಿನ್ನು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ನಿಮ್ಗೇನು ಅನಿಸುತ್ತೆ? ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಬಾಳಲ್ಲಿ ಹೊಸ ಬೆಳಕು ಬರ್ತಿದೆಯಾ? ಹಾಗೆ ಒಂದು ಹೊಸ ಮಗುವಿನ ಆಗಮನ ಆಗ್ತಿದೆಯಾ? ಅತಿಥಿ ಬರ್ತಿದ್ದಾರಾ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.